नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 23ನೇ ಅಧ್ಯಾಯದ ಮೊದಲನೇ ಶ್ಲೋಕ. ನಾರಾಯಣ ಅನುಗ್ರಹತೋ ಯಥಾವನ್ ನಿಸ್ತೀರ್ಯ ತಾನ್ ದ್ವಾದಶಾಬ್ಧಾನ್ ವನೇತೆ ವಿಸೃಜ್ಯ ಚ ಬ್ರಾಹ್ಮಣಾದೀನ್ ಸಧೌಮ್ಯಾನ್ ಅಜ್ಞಾತವಾಸಾಯ ತಥೋ ಮನೋದದುಹು. ಅಂದರೆ ಈ ಅಧ್ಯಾಯದಲ್ಲಿ ಪಾಂಡವರು ಮಾಡಿದ ಅಜ್ಞಾತವಾಸದ ಒಂದು ವಿವರ ಬರ್ತಾ ಇದೆ. ಹಿಂದಿನ ಅಧ್ಯಾಯದಲ್ಲಿ ವನವಾಸವನ್ನ ನೋಡಿದ್ದೀವಿ, 12 ವರ್ಷ ಕಾಲ ವನದಲ್ಲಿ ಹೇಗಿದ್ದರು ಅಂತ. ಇಲ್ಲಿ ಅಜ್ಞಾತವಾಸವನ್ನ ಹೇಳ್ತಾ ಇದ್ದಾರೆ. ನಾರಾಯಣಸ್ಯ ಅನುಗ್ರಹೇನ ಆ ಪಾಂಡವರು ಪರಮಾತ್ಮನ ಅನುಗ್ರಹದಿಂದ ದ್ವಾದಶಾಬ್ದಾನ್ ವನೇ ನಿಸ್ತೀರ್ಯ ಅತಿಕ್ರಮ್ಯ 12 ವರ್ಷ ಕಾಲ ವನದಲ್ಲಿ ದೇವರ ಅನುಗ್ರಹದಿಂದ ಯಾವ ತೊಂದರೆ ಇಲ್ಲದೆ ಚೆನ್ನಾಗಿ ಕಳೆದರು ಅಂತ. ತದನಂತರ 1 ವರ್ಷ ಅಜ್ಞಾತವಾಸ ಮಾಡಬೇಕು. ಅದಕ್ಕಾಗಿ ಸಧೌಮ್ಯಾನ್ ಬ್ರಾಹ್ಮಣಾನ್ ಮುನೀನ್ ವಿಸೃಜ್ಯ, ಆ ಪಾಂಡವರ ಜೊತೆಗೆ ಅನೇಕ ಬ್ರಾಹ್ಮಣರು ಯತಿಗಳು ಎಲ್ಲರೂ ಇದ್ದರು ಅಂತ ನಾವು ಹಿಂದೆ ನೋಡಿದ್ದೀವಿ. ಋಷಿಗಳೆಲ್ಲ ಇದ್ದರು ಹಾಗೆ ಅಂತ. ಅವರೆಲ್ಲರನ್ನು ಕೂಡ ಅವರವರ ಸ್ಥಾನಕ್ಕೆ ಹೋಗುವಂತೆ ಪ್ರಾರ್ಥನೆ ಮಾಡ್ಕೋತಾರೆ. ಯಾಕೆ ಅಜ್ಞಾತವಾಸ ಮಾಡಬೇಕಾಗಿದೆ ಹಾಗೆ ಅಂತ. ಈ ರೀತಿಯಾಗಿ ಅವರೆಲ್ಲರನ್ನು ಕೂಡ ಬಿಟ್ಟು, ಬ್ರಾಹ್ಮಣ ಋಷಿಗಳ ಎಲ್ಲರನ್ನು ಕೂಡ ಬಿಟ್ಟು ಅಜ್ಞಾತವಾಸಂ ಕರ್ತುಂ, ಅಜ್ಞಾತವಾಸವನ್ನು ಮಾಡುವುದಕ್ಕಾಗಿ ಮನೋದದುಹು, ನಿಶ್ಚಯವನ್ನು ಮಾಡಿದರು ಪಾಂಡವರು. ಗತ್ವಾ ವಿರಾಟಸ್ಯ ಪುರೀಂ ನಿಧಾಯ ಹೇತಿ ಶಮ್ಯಾಂ ಛನ್ನರೂಪಾ ಬಭೂವು ಯತಿ ಸೂತಸ್ ಷಂಡವೇಷೋತ ಸೂತ ವೇಷೋ ಗೋಪೋ ಗಂಧಕರ್ತ್ರೀ ಚ ಜಾತಾಃ. ವಿರಾಟನ ಪುರಕ್ಕೆ ಹೋಗ್ತಾರೆ, ವಿರಾಟಪುರ. ಅಲ್ಲಿ ಹೋಗಿ ಒಂದು ಶಮೀ ವೃಕ್ಷ, ಶಮ್ಯಾಂ ಅಂತ ಇದೆ, ಶಮ್ಯಾಂ ಛನ್ನ ರೂಪ. ಆ ಶಮೀ ವೃಕ್ಷದಲ್ಲಿ ಹೇತಿ ಅಂದರೆ ತಮ್ಮ ಆಯುಧಗಳು ಏನಿತ್ತು, ಗಾಂಡೀವ ಮುಂತಾದ ಆಯುಧಗಳು, ಅದೆಲ್ಲವನ್ನು ಕೂಡ ಅಲ್ಲಿ ಇಟ್ಟವರಾಗಿ ಸ್ಥಾಪಯಿತ್ವ, ಅಲ್ಲಿ ಇಟ್ಟು ಛನ್ನ ರೂಪಾಹ ಆಚ್ಛಾದಿತ ಪೂರ್ವ ರೂಪಾಹ ಅಂತ ಬರೀತಾರೆ. ತಮ್ಮ ಹಿಂದಿನ ರೂಪವನ್ನ ಮರೆ ಮಾಡಿ ಹಾಗೆ ಅಂತ. ಅಂದ್ರೆ ಪಾಂಡವರು ಯಾರು ಅಂತ ಗುರುತಾಗಬಾರ್ದು, ಆ ರೀತಿಯಾಗಿ ಮಾಡಿ ರೂಪಾಂತರಮೇವ ಯಥಾಕ್ರಮ ಧೃತವಂತಹ, ರೂಪಾಂತರವನ್ನ ಧರಿಸಿದರು. ಯಾವ ರೂಪವನ್ನ ಯಾರು ಧರಿಸಿದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಯುಧಿಷ್ಠಿರಾದಯ ಪಂಚ ದ್ರೌಪದೀಜ ಯಥಾಕ್ರಮಂ. ಯಾವ ರೂಪವನ್ನು ಧರಿಸಿದರು ಹಾಗೆ ಅಂದ್ರೆ ಯತಿ ಇತ್ಯಾದಿನ. ಯತಿ ಯುಧಿಷ್ಠಿರ ಸನ್ಯಾಸಿ ವೇಷವನ್ನ ಧರಿಸ್ಕೋತಾನೆ. ತದನಂತರ ಸೂದ ಅಂದ್ರೆ ಅಡಿಗೆ ಮಾಡುವವ. ಭೀಮಸೇನ ದೇವರು ಅಡಿಗೆ ಮಾಡುವವರಾಗಿ ವೇಷವನ್ನ ಧರಿಸ್ತಾ ಇದ್ದಾರೆ. ಸೂತಾತ್ ವೈದೇಹ್ಯಾಂ ಜಾತಃ ಅಂತ ಬರೀತಾರೆ. ಪಾಕಕರ್ತರಂದ್ರೆ ಸೂತ ಜಾತಿಯಿಂದ ವೈದೇಹಿಯರಲ್ಲಿ ಹುಟ್ಟಿದವರು ಅಂತ ಒಟ್ಟು. ಇನ್ನು ವೈಶ್ಯಾತ್ ಶೂದ್ರಾಯಾಂ ಜಾತಃ, ವೈಶ್ಯರಿಂದ ಮತ್ತು ಶೂದ್ರರಿಂದ ಹುಟ್ಟಿದವರು, ಅವರನ್ನ ನಟಃ ಸಂಗೀತಾದ್ಯುಪಜೀವಕ ಅಂತ ಬರೀತಾರೆ. ಸಂಗೀತ ಇತ್ಯಾದಿಗಳನ್ನ ಹಾಡ್ತಾ ಅದರಿಂದ ಬದುಕತಕ್ಕವರು. ಆ ವೇಷವನ್ನು ಷಂಡ ಷಂಡವೇಷೋಥ ಅಂತ ಬರೀತಾರೆ. ಅರ್ಜುನ ಆ ನಟವೇಷವನ್ನ ಧರಿಸ್ತಾನೆ. ಇನ್ನು ಸೂತ
ಕ್ಷತ್ರಿಯರಿಂದ ಬ್ರಾಹ್ಮಣ್ಯಾಂ ಜಾತಃ ಸೂತಃ ರತಿಕಃ. ಕ್ಷತ್ರಿಯರಿಂದ ಬ್ರಾಹ್ಮಣ ಸ್ತ್ರೀಯರಲ್ಲಿ ಹುಟ್ಟಿದವ ಸೂತ ಅಂತ ಒಂದು ರೂಪವನ್ನ, ಸೂತವೇಷವನ್ನ ನಕುಲ ತೆಗೆದುಕೋತಾನೆ. ವೈಶ್ಯಾತ್ ಶೂದ್ರಾಯಾಂ ಜಾತ ಕರ್ಣಿ, ವೈಶ್ಯಾತ್ ಕರಣ್ಯಾಂ ಜಾತಃ ಗೋಪಃ. ವೈಶ್ಯರಿಂದ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವ ಕರ್ಣಿ, ಅದೇ ರೀತಿಯಾಗಿ ವೈಶ್ಯರಿಂದ ಕರಣಿಯಲ್ಲಿ ಹುಟ್ಟಿದವ ಗೋಪ ಅಂತ ಹೇಳ್ತಾರೆ. ಆ ಗೋಪನಾಗಿ ಸಹದೇವ ರೂಪವನ್ನು ತೆಗೆದುಕೋತಾನೆ ಅಂತ. ಈ ರೀತಿಯಾಗಿ ಪಾಂಡವರು ಸನ್ಯಾಸಿ, ಪಾಕಕರ್ತೃ, ಷಂಡ ಮತ್ತೆ ರಥ ಕುದುರೆ ಓಡಿಸುವವ, ಗೋಪ 5 ರೂಪವನ್ನ ಪಂಚಪಾಂಡವರು ತೆಗೆದುಕೊಂಡ್ರು. ಇನ್ನು ದ್ರೌಪದಿ ದೇವಿ ಶೈವ ಗಂಧಕರ್ತ್ರಿ, ಅಂದ್ರೆ ಸೈರಂಧ್ರಿಕಾ ಅಂತ ಕರೀತಾರೆ ಪರ್ಯಾಯ ಶಬ್ದ. ಶಾಸ್ತ್ರೀನಾ ಗಂಧಲೇಪಾಲಕ್ತನಾದಿ ಅಲಂಕಾರನಾದಿ ಕರ್ಮಕರ್ತ್ರಿ. ಗಂಧಲೇಪನ ಮುಂತಾದ ಅಲಂಕಾರವನ್ನ ಮಾಡುವರು ಅಂತಹ ಒಂದು ಸ್ತ್ರೀಯಾಗಿ ದ್ರೌಪದಿಯರು ಆ ರೂಪವನ್ನು ತೆಗೆದುಕೊಂಡ್ರು ಅಂತ. ಈ ರೀತಿಯಾಗಿ ಪಾಂಡವರು ಮತ್ತು ದ್ರೌಪದಿ ದೇವಿಯರು ಇತ್ಯಾದಿ ವೇಷಗಳನ್ನು ಧರಿಸಿದವರಾಗಿ ಆದರು ಅಂತ. ಸರ್ವೇ ವಿರಾಟಂ ಯಯುರತ್ರ ದೇವವತ್ ಸಂಭಾವಿತಾಸ್ತೇನ ಶುಭೋರುಲಕ್ಷಣಾಃ ಯುಧಿಷ್ಠಿರಸ್ಯೈವ ಶುಶ್ರೂಷಣಂ ತೇ ಚಕ್ರುರ್ಹೃದಾ ವಾಸುದೇವಸ್ಯ ನಾನ್ಯತ್. ಅತ್ರ ಆ ವಿರಾಟ ನಗರದಲ್ಲಿ ತೇನ ವಿರಾಟ ರಾಜನಿಂದ ದೇವವತ್, ಹೇಗೆ ದೇವತೆಗಳನ್ನ ಸನ್ಮಾನ ಮಾಡಾರೋ, ಗೌರವ ಕೊಡಿಸಾರೋ, ಅದೇ ರೀತಿಯಾಗಿ ವಿರಾಟ ರಾಜ ಆ ಸನ್ಯಾಸಿ ಎಲ್ಲರನ್ನು ಕೂಡ ಗೌರವಿಸಿದ ಅಂತ ಅರ್ಥ. ನಾನು ಕಥಂ ತೇ ಅನ್ಯ ಶುಶ್ರೂಷಣಂ ಚಕ್ರುಹು. ಅಲ್ಲ, ಇವರು ಕ್ಷತ್ರಿಯರು, ಬೇರೆಯವರ ಶುಶ್ರೂಷೆಯನ್ನು ಹೇಗೆ ಮಾಡಿದ್ರು, ಅಡಿಗೆ ಮಾಡೋದು ಇತ್ಯಾದಿಯಾಗಿ ಇಂತಲ್ಲ. ಹಾಗೆಂದ್ರೆ ವಾಸುದೇವಸ್ಯ ಹೃದಯ, ವಾಸುದೇವೋತ್ರ ತಿಷ್ಟತಿ ಸಯೇವ ಮೇ ಸೇವಾಂ ಗೃಹ್ಣಾತಿ ಇತಿ ಬುದ್ಧಿಯ. ಯಾವುದೇ ರೂಪದಲ್ಲಿ ಇದ್ರೂ ಕೂಡ ನಾನು ಸೇವೆ ಮಾಡೋದು ಪರಮಾತ್ಮನಿಗೆ. ಅಡಿಗೆ ಮಾಡೋದು ಇರ್ಬೋದು, ಸನ್ಯಾಸಿ ರೂಪದಿಂದ ಉಪದೇಶ ಕೊಡಬಹುದು ಇರ್ಬೋದು, ಆ ಎಲ್ಲವೂ ಕೂಡ, ಅಥವಾ ಗಂಧಲೇಪನ ಅಲಂಕಾರ ಮಾಡುವುದು ಇರ್ಬೋದು, ಎಲ್ಲವನ್ನು ಕೂಡ ಪರಮಾತ್ಮನೇ ಮಾಡ್ತಾನೆ. ಪರಮಾತ್ಮನಿಗಾಗಿ ಇದು ಮಾಡ್ತಾ ಇದ್ದೀವಿ. ಪರಮಾತ್ಮನನ್ನ ಹೃದಯದಲ್ಲಿ ಇಟ್ಟವರಾಗಿ ಪರಮಾತ್ಮನ ಸೇವೆ ಇದು ಹಾಗೆಂಬ ಬುದ್ಧಿಯಿಂದ ಸಹಏವ ಮೇ ಸೇವಾಂ ಗೃಹ್ಣಾತಿ, ಪರಮಾತ್ಮನೇ ನನ್ನ ಈ ಸೇವೆಯನ್ನ ತೆಗೆದುಕೋತಾ ಇದ್ದಾನೆ ಎನ್ನುವ ಒಂದು ಬುದ್ಧಿಯಿಂದ ಯುಧಿಷ್ಠಿರಸ್ಯೇವ ಶುಶ್ರೂಷಣಂ ಚಕ್ರು, ಯುಧಿಷ್ಠಿರನಿಗೆ ಸೇವೆಯನ್ನು ಮಾಡ್ತಾ ಇದ್ರು. ನತು ವಿರಾಟಸ್ಯ ಶುಶ್ರೂಷಣಂ ಚಕ್ರು, ವಿರಾಟನಿಗೆ ಅವರು ಶುಶ್ರೂಷೆ ಮಾಡಲಿಲ್ಲ, ಯುಧಿಷ್ಠಿರನಿಗೆ ಮಾಡಿದರು. ಅದು ಕೂಡ ಹೇಗೆ, ಪರಮಾತ್ಮನೇ ಈ ಸೇವೆಯನ್ನು ತೆಗೆದುಕೋತಾನೆ ಎನ್ನುವ ಒಂದು ಬುದ್ಧಿಯಿಂದ ಮಾಡಿದರು. ನೋಡಿ, ನಾವು ಕೂಡ ನಾನಾ ಕೆಲಸಗಳು, ಲೌಕಿಕ ಕೆಲಸಗಳು ಮಾಡಬೇಕಾದ ಪ್ರಸಂಗ ಬರುತ್ತದೆ. ನೋಡಿ, ದೊಡ್ಡವರು ಮಾಡಿ ತೋರಿಸಿದ್ದಾರೆ ಪಾಂಡವರು ಹೇಗೆ ಮಾಡಬೇಕು. ಏನೋ ಒಂದು ಲೌಕಿಕ ಕಾರ್ಯ ಇದ್ರೂ ಕೂಡ ಪರಮಾತ್ಮನ ಸೇವೆ ಇದು, ಪರಮಾತ್ಮನ ಪ್ರೀತಿಗಾಗಿ ಅನ್ಯಾಯ ಮಾರ್ಗದಲ್ಲಿ ಇಲ್ಲ. ಯಾವುದು ನ್ಯಾಯ ಮಾರ್ಗ ಅಂತ ಅನಿಸಿದೆಯೋ ಆ ನ್ಯಾಯ ಮಾರ್ಗದಲ್ಲಿ ಮಾಡುವ ಕಾರ್ಯವನ್ನ ಪರಮಾತ್ಮನ ಸೇವಾ ರೂಪವಾಗಿ, ಅಂದರೆ ನಮ್ಮ ಬಾಸ್ ಅಂತ ಯಾರ್ಯಾರು ಇರ್ತಾರೆ, ಇತ್ಯಾದಿಗಳು ಇರ್ತಾರೆ, ಅವರ ಸೇವೆ ಅಂತ ಮಾಡದೆ ಇದು ಪರಮಾತ್ಮನ ಸೇವೆ ಅಂತ ನಾವು ಕೂಡ ಆಪತ್ಕಾಲ ಇದು, ಅವರಿಗೂ ಕೂಡ ಆಪತ್ಕಾಲದಲ್ಲಿ ಇಂಥ ಒಂದು ಧರ್ಮವನ್ನು ಪರಿಪಾಲನೆ ಮಾಡಿದರು. ಆ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡುವುದು ಉಚಿತ ಅಂತ ಇಲ್ಲಿ ಧ್ವನಿಸ್ತಾ ಇದೆ. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನ ಯೋಗ್ಯ ಇತಿ ಸೂಧಸ್ಯ ಭಭ್ರೇ ವೇಷಂ ಮೃಕೋದರಃ. ಇಲ್ಲಿ ಪ್ರಶ್ನೆ, ಭೀಮಸೇನ ದೇವರು ಸೂದ ಅಂದ್ರೆ ಪಾಕಕರ್ತೃವಾಗಿ ಆ ವೇಷವನ್ನು ಯಾಕೆ ಧರಿಸಿದರು, ಹಾಗೆ ಅದಕ್ಕೆ ವಿಚಾರವನ್ನ ಆಚಾರ್ಯರು
ತಿಳಿಸ್ತಾ ಇದ್ದಾರೆ. ಅವರು ಗೃಹಸ್ಥಾಶ್ರಮದಲ್ಲಿ ಇರತಕ್ಕವರು. ಭೀಮಸೇನ ದೇವರು ಅಂದ್ರೆ ಗೃಹಸ್ಥಾಶ್ರಮ, ಹನುಮಂತ ದೇವರು ಬ್ರಹ್ಮಚರ್ಯ ಆಶ್ರಮ, ಶ್ರೀಮದ್ ಆನಂದ ತೀರ್ಥರು ಸನ್ಯಾಸಾಶ್ರಮ, ಭೀಮಸೇನ ದೇವರು ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಇದ್ದವರು. ಗೃಹಸ್ಥರಿಗೆ ಪರಪಾಕ ಯೋಗ್ಯೋ ನ, ಅದು ಅಷ್ಟು ಯೋಗ್ಯ ಅಲ್ಲ ಅಂತ. ಪರಪಾಕೋ ಅಂದ್ರೆ ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಊಟ ಮಾಡೋದು, ಇನ್ನೊಬ್ಬರ ಅಡಿಗೆ, ಅದು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಸಂಬಂಧ ವಿಶೇಷೆ, ಸಂಬಂಧಿಕರ ಮನೆಯಲ್ಲಿ, ಉತ್ತಮ ಬ್ರಾಹ್ಮಣ ಗೃಹೆ, ಉತ್ತಮರಾದ ಬ್ರಾಹ್ಮಣರ ಮನೆಯಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಫಲ ವಿಶೇಷ, ವಿಶಿಷ್ಟವಾದ ಫಲ ಇದ್ದ ಸಂದರ್ಭದಲ್ಲಿ ಪರಪಾಕೋ ದೋಷಾಯನ, ಪರಪಾಕ ಅದು ದೋಷವಾಗಿ ಆಗೋದಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಕ್ಷತ್ರಿಯಾನಾಂಚ ಬ್ರಹ್ಮಚರ್ಯ ಆಶ್ರಮೆ ಪರಪಾಕೋ ದೋಷಾಯನ, ಕ್ಷತ್ರಿಯರಿಗೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇರುವವರು ಮಾಡುವ ಅಡಿಗೆ ಅದು ದೋಷವಾಗೋದಿಲ್ಲ. ಅದರಿಂದಲೇ ಏಕಚಕ್ರ ನಗರದಲ್ಲಿ ಭಿಕ್ಷಾಟನೆಯನ್ನು ಮಾಡಿದರು. ಬ್ರಹ್ಮಚರ್ಯ ಆಶ್ರಮ ಕ್ಷತ್ರಿಯರಿಗೆ ಅದು ದೋಷ ಆಗೋದಿಲ್ಲ. ಅದರಿಂದಲೇ ಭಿಕ್ಷಾಟನೆಯನ್ನು ಮಾಡಿ ಅವರಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡಿದರು ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ನು ಬ್ರಾಹ್ಮಣಾನಾಂತು ಶ್ರಾದ್ದಾದಿಷು ಭೋಜನಸ್ಯ ವಿಹಿತತ್ವ ನ ತೇಷಾಮಿಹ ಗೋಷ್ಠಿ. ಇನ್ನು ಬ್ರಾಹ್ಮಣರಿಗೆ ಶ್ರಾದ್ದಾದಿಗಳಲ್ಲಿ ಭೋಜನ ಮಾಡತಕ್ಕದ್ದು ವಿಹಿತವಾಗಿದೆ. ಅವರಿಗೆ ಶ್ರಾದ್ದಕ್ಕೆ ಊಟಕ್ಕೆ ಹೋಗ್ಬೇಕಂದ್ರೆ ಕೆಲವರು ಹೆದರಿ ಬಿಡ್ತಾರೆ. ಅಂದ್ರೆ ಅದು ಪರಪಾಕ ಹಾಗೆ ಅಂತಾನೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ಗೊಂದಲ ಮಾಡ್ಕೋತಾರೆ. ಅದಕ್ಕೆ ಅವಕಾಶ ಬೇಡ ಅಂತ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಬ್ರಾಹ್ಮಣಾನಂತೂ ಶ್ರಾದ್ದಾದಿಷು ಭೋಜನಸ್ಯ, ಅದು ವಿಹಿತ. ಬ್ರಾಹ್ಮಣರೇ ಹೋಗಿ ಊಟ ಮಾಡ್ಬೇಕಲ್ಲಿ. ನಾನು ಹೋಗಲ್ಲ ಅಂದ್ರೆ ಹೋಗಿ ಮಾಡೋದು ಯಾರು? ಮತ್ತೆ ಆ ಕರ್ಮ ಆಗಬೇಕಲ್ವಾ? ದೇವರ ಪೂಜೆ ಪರಮಾತ್ಮನೇ ಸ್ವೀಕಾರ ಮಾಡ್ತಾನೆ. ಈಗ ಹಿಂದೆ ಹೇಳಿದ್ರು ನೋಡಿ, ಪರಮಾತ್ಮನೇ ಸ್ವೀಕಾರ ಮಾಡ್ತಾನೆ ಎನ್ನುವ ದೃಷ್ಟಿಯಿಂದ ಮಾಡಿದರೆ ಯಾರಿಗೂ ಯಾವ ದೋಷವೂ ಬರೋದಿಲ್ಲ. ನ್ಯಾಯ ಮಾರ್ಗದಲ್ಲಿ ಇರಬೇಕು, ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತ ಇರಬೇಕು. ತೇಷಾಮಿಹ ನ ತೇಷಾಮಿಹ ಗೋಷ್ಠಿ ತಥಾ ಸತಿ ವಿಪ್ರಸ್ಯ ಕ್ಷತ್ರಿಯಸ್ಯ ಇತ್ಯವಕ್ಷ್ಯತ್, ಅಥವಾ ವಿಶೇಷತಃ ವಿಧಿವಿಶೇಷಂ ವಿನಾ ಯೋಗ್ಯೋ ನ. ಒಟ್ಟು ಕೆಲವು ಎಕ್ಸೆಪ್ಷನ್ಸ್ ಹೇಳಿದ್ದಾರೆ. ಪರಪಾಕ ಇದ್ದೀವಿ, ಪರಪಾಕ ಆಗಿದ್ರೂ ಕೂಡ ಉತ್ತಮರ ಬ್ರಾಹ್ಮಣರ ಮನೆಯಲ್ಲಂತೂ ನಾವು ಮಾಡಲಿಕ್ಕೆ ಯಾವ ಸಂಕೋಚವೂ ಇಲ್ಲ. ಮಠಗಳಲ್ಲಿ ಮಾಡ್ತೇವಿ, ರಾಯರ ಮನೆ ಅಲ್ಲಿನ ಮಾಡೋದು ವಿಹಿತವೇ ಆಗಿದೆ ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಈ ರೀತಿಯಾಗಿ ವಿಶೇಷವಾಗಿ ಭೀಮಸೇನ ದೇವರು ಗೃಹಸ್ಥಾಶ್ರಮವನ್ನ ಅವಲಂಬಿಸಿ ಆ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ. ಈಗ ಆಪತ್ಕಾಲ ಇದೆ, ಆದರೆ ಅಲ್ಲೂ ಕೂಡ ಧರ್ಮವನ್ನ ಆದಷ್ಟು ಪರಿಪಾಲನೆ ಮಾಡಬೇಕು ಹಾಗೆ ಅನ್ನೋದಕ್ಕಾಗಿ ಪರಪಾಕ ನಿಷಿದ್ಧವಾದ್ದರಿಂದ ತಾವು ಸೂದರಾಗಿ ಆ ಅಡಿಗೆ ಕಾರ್ಯವನ್ನ ಆಯ್ಕೆ ಮಾಡಿಕೊಂಡ್ರು ಅಂತ ಅರ್ಥ. ಅನ್ಯತಾ ಶೂದ್ರವೇಷಸ್ತಥೋ ಭವತಿತಿ ವಕ್ಷ್ಯಮಾನತ್ವಾತ್ ಶೂದ್ರಕೃತಂ ಪಾಕಂ ಕಥಂ ಸ್ವೀಕುರ್ಯುಃ ಯದ್ವಾ ವಿಶೇಷತಃ ಪ್ರಾಯಶಃ ಅನ್ಯತಾ ವಿರಾಟಃ ಅಪಿ ಏತತ್ ಕೃತಪಾಕಂ ಕಥಂ ಅಶ್ನೀಯಾತ್ ತಃ ಸಾಮಾನ್ಯಧರ್ಮೋಯಂ ಇತಿ ಜ್ಞೇಯಂ. ಅದರಿಂದ ವಿರಾಟ ಮುಂತಾದವರು ಕೂಡ ಭೀಮಸೇನ ದೇವರು ಮಾಡಿದ ಪಾಕವನ್ನ ಸ್ವೀಕಾರ ಮಾಡಿದ್ದಾರೆ. ಅದರಿಂದ ಇದು ಸಾಮಾನ್ಯ ಧರ್ಮ, ಎಲ್ಲರಿಗೂ ಕೂಡ ಇದು ಧರ್ಮವೇ ಆಗ್ತದೆ ಅಂತ ಒಟ್ಟು ಹೇಳ್ತಾ ಇದ್ದಾರೆ. ಒಳ್ಳೆಯ ವಿಚಾರ ಇದು. ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನ ಯೋಗ್ಯ ಇತಿ ಸೂದಸ್ಯ ಬಭ್ರೇವೇಷಂ ವೃಕೋದರಃ. ಭೀಮಸೇನ ದೇವರು ಯಾಕೆ ಅಡಿಗೆ ಮಾಡುವ ಒಂದು ಕೆಲಸವನ್ನ ತೆಗೆದುಕೊಂಡ್ರು ಎಂಬ ಅದಕ್ಕೆ ಹೇಳ್ತಾರೆ. ವಿಶೇಷವಾಗಿ ಗೃಹಸ್ಥರಿಗೆ ಪರಪಾಕ ನಿಷೇಧ ಎಕ್ಸೆಪ್ಷನ್ ಇದೆ, ಆದರೆ ಭೀಮಸೇನ ದೇವರು ಅದನ್ನ
ಸೂದವೇಷವನ್ನು ಧರಿಸಿದರು. ವೈದಿಕ ವ್ಯವಹಾರೇಶು ಜ್ಞಾನಾಧಿಕ್ಯ ಪ್ರಸಿದ್ಧಿತಃ ಜಾನೇಯೋರ್ಭೀಮ ಇತ್ಯೇವ ಸೂದವೇಷಸ್ತತೋಭವತ್. ಸೂದವೇಷ ಗ್ರಹಣೆ ನಿಮಿತ್ತಾಂತರಂ. ಯಾಕೆ ಬ್ರಾಹ್ಮಣ ವೇಷವನ್ನು ಧರಿಸಬಹುದಾಯ್ತಲ್ಲ? ಬ್ರಾಹ್ಮಣ ವೇಷ ತೆಗೆದುಕೊಂಡ್ಬಿಟ್ರೆ ಪಾಕಕರಣ ಸಂಭವ, ಬ್ರಾಹ್ಮಣನಾಗಿದ್ದು ಕೂಡ ಪಾಕ ಮಾಡಬಹುದಾಯಿತು. ಶೂದ್ರ ವೇಷವನ್ನ ಯಾಕೆ ಧರಿಸಿದ್ರು? ಶೂದ್ರ ವೇಷೋ ಭೀಮಸೇನ ಅಂತ ವಾಕ್ಯ ಇದೆ. ಶೂದ್ರ ವೇಷದಲ್ಲಿ ಅವರು ಅಡಿಗೆ ಕೆಲಸವನ್ನ ಮಾಡ್ತಾ ಇದ್ರು ಅಂತ. ಬ್ರಾಹ್ಮಣ ವೇಷ ಆಗಿ ಮಾಡಬಹುದಾಯ್ತಲ್ಲ ಹಾಗೆ ಅಂತ ಬಂದ್ರೆ ಅದಕ್ಕೆ ಭೀಮಸೇನ ದೇವರ ಅಭಿಪ್ರಾಯ ಏನು ಹಾಗೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ವೈದಿಕೇತಿ ಬ್ರಾಹ್ಮಣಾದಿ ವೇಷೇ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇತ್ಯಾದಿ ವೇಷಗಳಲ್ಲಿ ವೈದಿಕ ಕರ್ಮ ಅನುಷ್ಠಾನ ಪ್ರಸಕ್ತಿಯ, ವೈದಿಕ ಕರ್ಮವನ್ನ ಅನುಷ್ಠಾನ ಮಾಡಬೇಕು. ಶೂದ್ರರಿಗೆ ಅಷ್ಟು ವೈದಿಕ ಕರ್ಮಗಳು ಇರೋದಿಲ್ಲ. ಉಳಿದ 3 ವರ್ಣದವರಿಗೂ ಇದೆ. ಜ್ಞಾನಾಧ್ಯಾಧಿಕ್ಯಸ್ಯ ಪ್ರಸಿದ್ಧಿತಃ, ಉಳಿದ 3 ಜನರಿಗೂ ಕೂಡ ಜ್ಞಾನದಲ್ಲಿ ಒಂದು ಆಧಿಕ್ಯತೆ ಇದೆ. ಅಂದ್ರೆ ಏನರ್ಥ? ಅವರು ಒಳ್ಳೆ ಜ್ಞಾನಿಗಳಾಗಿರ್ತಾರೆ ಅಂತ ಅರ್ಥ. ಅದರಿಂದ ಇವರೆಲ್ಲರೂ ವಾದಕ್ಕೆ ವೈಕೂತಾರೆ. ಬ್ರಾಹ್ಮಣ ಅಂದ್ರೆ ಜ್ಞಾನದ ಚರ್ಚೆ ಇತ್ಯಾದಿಗಳು ಆಗ್ತಾ ಇರ್ತದೆ, ವಾದ ವಿವಾದಗಳು ಆಗ್ತಾ ಇರುತ್ತದೆ. ಭೀಮಸೇನ ದೇವರೆಲ್ಲರಿಗೂ ಹೋಗಿ ಬ್ರಾಹ್ಮಣ ವೇಷದಲ್ಲಿ ಇದು ಕೂತ್ಕೊಂಡ್ಬಿಟ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಇವರು ಭೀಮಸೇನ ದೇವರೇ. ಯಾಕೆಂದ್ರೆ ಅವರ ಮಾತು, ಅವರ ಪ್ರಮಾಣಗಳ ಉಲ್ಲೇಖ ಕ್ರಮ ಭಾರಿ ಅದ್ಭುತ. ಕೇಳಿದ ಕೂಡಲೇ ಅಷ್ಟು ಪರಿಚಯ ಆಗಿತ್ತು ಆ ಕಾಲದಲ್ಲಿ. ಭೀಮಸೇನ ದೇವರ ಆರ್ಗ್ಯುಮೆಂಟ್ಸ್, ವಾದ ಅಷ್ಟು ಪ್ರಬಲವಾಗಿತ್ತು. ಇವರೆಲ್ಲರೂ ಸಭೆಯಲ್ಲಿ ಹೋಗಿ ಕೂತರೆ, ಬ್ರಾಹ್ಮಣ ವೇಷದಲ್ಲಿ ಹೋಗಿ ಕೂತರೂ ಕೂಡ ಭೀಮಸೇನ ದೇವರನ್ನು ಗೊತ್ತಾಗ್ಬಿಡುತ್ತೆ. ಅದರಿಂದ ಅದರೆಲ್ಲ ಭಾಗವಹಿಸಬಾರದು, ಪರಿಚಯ ಆಗಿಬಿಡುತ್ತದೆ. ವೈದಿಕ ಕರ್ಮ ಮಾಡಬೇಕಾದ ಪ್ರಸಂಗ ಬರುತ್ತದೆ. ವೈದಿಕ ಕರ್ಮ ಮಾಡಿದರೆ ಗೊತ್ತಾಗ್ಬಿಡುತ್ತದೆ. ಅದರಿಂದ ತಾವು ಶೂದ್ರ ವೇಷದಲ್ಲಿ ಪಾಕಕರ್ಮವನ್ನು ಮಾಡಿದರು ಅಂತ ಇನ್ನೊಂದು ಕಾರಣ ಕೊಟ್ಟಿದ್ದಾರೆ. ಇನ್ನು ಸ್ವೀಯಂ ವೇದವಿದಾಂ ಸರ್ವಂ ದೇವೇಶಾನಾಂ ಚ ಕಿಂ ಪುನಃ ಅತಸ್ತೆ ಅನ್ಯಾಶ್ರಯಂ ನೈವ ಚಕ್ರು ಸ್ವಬಲ ಸಂಶ್ರಯಾತ್. ತಥಾಪಿ ತೇಷಾಂ ಅನ್ಯ ದ್ರವ್ಯ ಉಪಜೀವನಂ ಕಥಂ ಘಟತೆ. ಏನಿದ್ರು ಕ್ಷತ್ರಿಯರವರು ಬೇರೆಯವರ ಒಂದು ಹಣಕಾಸಿನಲ್ಲಿ ತಾವು ಹೇಗೆ ಹೊಟ್ಟೆಪಾಡು ಊಟ ಮಾಡಿಕೊಂಡು ಹೇಗೆ ಜೀವನ ಮಾಡಿದ್ರು, ಅದು ಹೆಂಗೆ ಧರ್ಮ ಆಗ್ತದೆ ಹಾಗೆ ಅಂತ ಪ್ರಶ್ನೆ. ನೋಡಿ ಎಷ್ಟು ಒಳ ವಿಚಾರ ನೋಡಿ. ಆಚಾರ್ಯರು ಇದನ್ನೆಲ್ಲ ಬರೆದ್ರೆ ನಮಗೆ ಅರ್ಥ ಆಗ್ತದೆ. ಇದು ನಿರ್ಣಯ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ ಆಚಾರ್ಯರು. ಏನೇ ಆಗ್ಲಿ ಇನ್ನೊಬ್ಬರ ದ್ರವ್ಯದಿಂದ ಬದುಕಿದಂತೆ ಆಯ್ತಲ್ವಾ, ಕ್ಷತ್ರಿಯರಿಗೆ ಅದು ಧರ್ಮ ಅಲ್ಲವೇ ಹಾಗೆ ಅಂತ ಹೇಳಿದ್ರೆ, ವೇದವಿದಾಂ ಯಾರು ಜ್ಞಾನಿಗಳಾಗಿ ಇರ್ತಾರೆ ಅವರಿಗೆ ಸರ್ವಂ ಪರಕೀಯಂ ಇತಿ ಸ್ವೀಯಂ ಸ್ವಸ್ವಾಮಿಕಂ ಭವತಿ. ಯಾವುದು ಪರರದು ಅಂತ ಇರುತ್ತದೋ ಅದು ತಮ್ಮದು ಆಗಿರುತ್ತದೆ. ಯಾರಿಗೆ? ಜ್ಞಾನಿಗಳಿಗೆ. ವೇದವನ್ನ ಬಲ್ಲ ಜ್ಞಾನಿಗಳಿಗೆ ಯದ್ಯಪಿ ಆಸ್ ಪರ್ ಲೌಕಿಕ ನಿಯಮ ಅದು ಬೇರೆಯವರು, ಆದರೆ ಶಾಸ್ತ್ರದ ದೃಷ್ಟಿಯಿಂದ, ಪರಮಾತ್ಮನ ದೃಷ್ಟಿಯಿಂದ ಜ್ಞಾನಿಗಳಿಗೆ ಎಲ್ಲ ವಸ್ತುವಿನಲ್ಲೂ ಕೈ ಹಾಕೋದಕ್ಕೆ ಅಧಿಕಾರ ಇದೆ. ಅದು ಜ್ಞಾನದ ಮಹತ್ವ. ಅದು ಸರ್ವಂ ಪರಕೀಯಂ ಸ್ವೀಯಂ ಸ್ವಸ್ವಾಮಿಕಂ ಭವತಿ. ದೇವೇಶಾನಾಂ ನತು ಕರಣಾದಿ ನಿಯಾಮಕಾನಾಂ ಸರ್ವಂ ಸ್ವೀಯಂ ಇತಿ ಕಿಂ ಪುನಃ ವಕ್ತವ್ಯ. ಅಂತ ಜ್ಞಾನಿಗಳಾದವರಿಗೆ ಅಂಥ ಒಂದು ಅಧಿಕಾರ ಇದೆ ಶಾಸ್ತ್ರದಲ್ಲಿ. ಹಾಗಿರುವಾಗ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಇವರೆಲ್ಲ. ಅಂತಹ ಮಹನೀಯರು ಕರಣಾದಿ ನಿಯಾಮಕರು, ಇಂದ್ರಿಯಾದಿ ನಿಯಾಮಕರು. ಅವರಿಗೆ ಎಲ್ಲವೂ ತಮ್ಮದೇ ಹಾಗೆ ಅಂತ ಇನ್ನೇನು ಹೇಳೋದು ಹಾಗೆ. ಅತಸ್ತೆ ಪಾಂಡವಾಹ ಅನ್ಯಾಶ್ರಯಂ ಅಂದ್ರೆ ಅನ್ಯೋಪಜೀವನಂ ನೈವ ಚಕ್ರು. ಇನ್ನೊಬ್ಬರನ್ನ ಅವಲಂಬಿಸಿ
ಅವರು ಬದುಕಿಲ್ಲ. ಪರಮಾತ್ಮನದ್ದೇ ಇದೆಲ್ಲವೂ ಅಂತ ತಿಳ್ಕೊಂಡು ಹಸ್ತಿನಾವತಿಯಲ್ಲಿ ಇದ್ದಾಗಲೂ ಅಷ್ಟೇ, ಕಾಡಿನಲ್ಲಿ ಇದ್ದಾಗಲೂ ಅಷ್ಟೇ, ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಇದ್ದಾಗಲೂ ಅಷ್ಟೇ, ಪರಮಾತ್ಮನದ್ದೇ ವಸ್ತು ಇದು, ಪರಮಾತ್ಮನೇ ಭೋಗ ಮಾಡ್ತಾನೆ ಹಾಗೆ ಎಂಬ ಒಂದು ಚಿಂತನೆ ಅವರಲ್ಲಿ ಸುದೃಢವಾಗಿ ಇತ್ತು. ಅಂಥ ವೇದವನ್ನ ಬಲ್ಲವರಾದ ಜ್ಞಾನಿಗಳು ಅವರು ಹಾಗೆ ಅಂತ. ಸರ್ವಸ್ಯ ವಿರಾಟ ಸಂಬಂಧಿನಃ ಧನಸ್ಯ ಮುಖ್ಯತಃ ಸ್ವಸ್ವಾಮಿಕತ್ವಾತ್. ಎಲ್ಲರ ಸಂಪತ್ತು ಕೂಡ ಮುಖ್ಯವಾಗಿ ಯಾರಿಗೆ ಹೋಗ್ತದೆ? ಜ್ಞಾನಿಗಳಿಗೆ ಹೋಗ್ತದೆ. ಹಾಗಿರುವಾಗ ಮಹಾದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು, ಅವರಿಗೆ ಅದೆಲ್ಲ ಸೇರಿದ್ದು ಅಂತ ಇನ್ನೇನು ಹೇಳೋದು. ಅದರಿಂದ ಮುಖ್ಯ ಸ್ವಾಮಿ ಅಂದರೆ ಸಂಪತ್ತಿಗಳಿಗೆ ಯಾರದೇ ಇರಲಿ ಅದು ಪಾಂಡವರದ್ದೇ ಅಂತ ಒಟ್ಟು ಅಭಿಪ್ರಾಯ. ಶಾಪಾದೇವಾರ್ಜುನ ಷಂಡವೇಷೋ ಭೂನ್ ನಕುಲಸ್ತಥಾ ಕ್ಷತ್ರಿಯಾನಂತರತ್ವಾತ್ತು ಸೂತಜಾತೇಸ್ತಥಾಭವತ್. ಈ ರೀತಿಯಾಗಿ ಭೀಮಸೇನ ದೇವರ ವಿಚಾರವನ್ನು ತಿಳಿಸಿ, ತದನಂತರ ಅರ್ಜುನ ಯಾಕೆ ಷಂಡವೇಷವನ್ನು ಧರಿಸಬೇಕಾಗಿತ್ತು ಅಂತ ಪ್ರಶ್ನೆ. ಶಾಪದೇವ ಹಿಂದೆ ಉರ್ವಶಿ ಶಾಪ ಕೊಟ್ಟಿದ್ಲು ಷಂಡನಾಗು ಹಾಗೆ ಅಂತ. ಆಗ ಇಂದ್ರದೇವರು ಅದನ್ನು ಬದಲಾಯಿಸಿ ಅನುಗ್ರಹ ಮಾಡಿ, ಅಜ್ಞಾತವಾಸದಲ್ಲಿ ನೀನು 1 ವರ್ಷ ಷಂಡನಾಗಿ ಇರು ಅಂತ ಅನುಗ್ರಹ ಮಾಡಿದರು. ಆ ಒಂದು ಊರ್ವಶಿಯ ಶಾಪದ ನಿಮಿತ್ತದಿಂದ ಅವನು ಅರ್ಜುನ ಷಂಡವೇಷವನ್ನು ಧರಿಸಿದ. ತದನಂತರ ತಥಾ ನಕುಲ ಸೂತ ಜಾತಿ, ಅಂದರೆ ಕುದುರೆಯನ್ನ ಮೇಯಿಸುವವರು, ರಕ್ಷಣೆ ಮಾಡುವವರು ಅಂತ ಅರ್ಥ. ಅದು ಕ್ಷತ್ರಿಯದ ನಂತರ ಜಾತಿ, ಅದರಿಂದ ಸೂತ ಜಾತಿಯಾಗಿ ಅವನು ಆದ ಅಂತ ಒಟ್ಟು. ಸೂತ ನೋಡಿ, ಇದೆಲ್ಲ ಕ್ರಮ. ಬ್ರಾಹ್ಮಣನಾಗಿ ಯುಧಿಷ್ಠಿರ ಇದ್ದಾರೆ, ತದನಂತರ ಬ್ರಾಹ್ಮಣನಾಗಿಯೋ ಬೇರೆ ಯಾವ್ದೋ ಇರ್ಬೋದು, ಶೂದ್ರನಾಗಿ ಭೀಮಸೇನ ದೇವರಿದ್ದಾರೆ. ಅದಕ್ಕೆ ಕಾರಣವನ್ನು ಹೇಳಿದರು. ಅರ್ಜುನ ಶಾಪ ಷಂಡನಾದ. ಸೊ ಅದರಿಂದ ಕ್ಷತ್ರಿಯರ ನಂತರ ಸ್ಥಾನ ಸೂತನಾಗಿ ನಕುಲ ಇದ್ದಾನೆ. ತದನಂತರ ಸ್ಥಾನ ಸೂತಸ್ಯ ಅನಂತರತ್ವಾತ್ತು ವೈಶ್ಯಜಾತೇಹೇ ತಥಾಭವತ್. ವೈಶ್ಯಜಾತಿಗೆ ಸಂಬಂಧಪಟ್ಟದ್ದು ಸೂತ ಅಂತ. ತಥಾ ಸಹದೇವಃ ವೈಶ್ಯಜಾತೇಹೇ ಸೂತಜಾತೇಹೇ ಅನಂತರತ್ವಾತ್ ವೈಶ್ಯಜಾತಿ ಅಭವತ್. ಸೂತಜಾತಿ ನಂತರ ವೈಶ್ಯಜಾತಿ ಬಂತು ಅಂತಾರೆ. ತೇಷು ವೈಶ್ಯೇಷು ಗೋಪಾಲಃ ಉತ್ತಮೋ ಯತಃ. ವೈಶ್ಯರಲ್ಲೂ ಕೂಡ ಗೋಪಾಲರು, ಗೋವನ್ನು ರಕ್ಷಣೆ ಮಾಡುವವರು, ಅವರು ಹೈ ಕ್ಯಾಟಗರಿಗೆ. ಅದರಿಂದ ತಾನು ಗೋಪಾಲನಾದ ಸಹದೇವ ಹಾಗೆ. ಸೊ ಅದರಿಂದ ಪಾಂಡವರು ಯಾಕೆ ಆ ವೇಷವನ್ನು ಧರಿಸಿದ್ರು ಅದಕ್ಕೆಲ್ಲ ಕಾರಣ ಇದೆ ಹಾಗೆ. ಆ ಒಂದು ಕ್ರಮ ಇದೆ, ಕಾರಣ ಇದೆ, ತಾರತಮ್ಯ ಇದ್ದೇ ಇದೆ ಅಂತ. ತಥೋ ಗೋಪಾಲತಾಮಾಪ ಯತಿ ಪೂಜ್ಯೋ ಅಖಿಲೈರ್ಯತಃ ಯತಿರಾಸಿ ಧರ್ಮಜ್ಯೋತಃ ಸೋಭ್ಯಾಸಾರ್ಥಂ ಸದೈವ ಚ. ಯತಃ ಯತಿ, ಯಾವ ಕಾರಣದಿಂದ ಸನ್ಯಾಸಿಗಳು ಅಖಿಲೈಹಿ ವರ್ಣಾಶ್ರಮೈಃ ಪೂಜ್ಯ, ಎಲ್ಲ ವರ್ಣದವರು, ಎಲ್ಲ ಆಶ್ರಮದವರಿಂದಲೂ ಕೂಡ ಪೂಜ್ಯರಾದವರು ಯತಿಗಳು. ಯತಿಗಳಿಗೆ ದೊಡ್ಡ ಸ್ಥಾನಮಾನ ಸಮಾಜದಲ್ಲಿ ಇದೆ. ಅದರಿಂದ ಧರ್ಮರಾಜ ಯತಿ ವೇಷದಲ್ಲಿ ಇದ್ದ. ಸಹ ಯುಧಿಷ್ಠಿರ ಸರ್ವದೈವ ಅಭ್ಯಾಸಾರ್ಥಂ ದ್ಯೂತೆ ವಿಸ್ಮೃತಿ ಸ್ಯಾತ್. ಅಭ್ಯಾಸಾರ್ಥಂ ಅಕ್ಷಾಸತಃ ದ್ಯೂತ ಕ್ರೀಡಾಯಾಮ್ ಆಸಕ್ತಃ ಅಭವತ್. ಸನ್ಯಾಸಿಯಾಗಿ ಅವನು ಮಾಡಿದ್ದೇನೆಂದ್ರೆ ಜೂಜಾಟ ಆಡ್ತಾ ಇದ್ದ. ಏನಾರು ಮಾಡಿ ಪಾಂಡವರ ಶಕುನಿಯನ್ನ ಸೋಲಿಸಬೇಕು ಹಾಗೆ ಅಂತ ಒಂದು ಹಂಬಲ ಇತ್ತು ಅವನಲ್ಲಿ. ಎಲ್ಲದಕ್ಕೂ ಕಾರಣ ಅದೇ ಅಲ್ಲವೇ, ಜೂಜಾಟದಲ್ಲಿ ಸೋತದ್ದೇ. ನಾನು ಹೇಗೆ ಸೋಲಬಹುದು ಹಾಗೆ ಎಂಬ ಒಂದು ಚಿಂತೆ ಅವನನ್ನು ಕಾಡಿಸ್ತಾ ಇತ್ತು. ಮರ್ತೋಗಬಾರದು ಅಂತ ಹೇಳಿ ಅದನ್ನ ಆಟಾಡ್ತಾ ಇದ್ದಂತೆ, ಆ ಜೂಜಾಟವನ್ನು ಮಾಡ್ತಾ ಇದ್ದ. ಅಕ್ಷಾಸಕ್ತೋ ಅಭವತ್ ಪಶ್ಚಾತ್ ದರ್ಶಯಿಷ್ಯನ್ ಸ್ವಶಿಷ್ಟತಾಂ. ಭೀಮಸೇನ ಸಧರ್ಮಾರ್ಥಂ ಶೂದ್ರಾ ಸೈರಂದ್ರಿಕಾ ಅಭವತ್.
ದ್ರೌಪದಿ ಭರ್ತೃ ಸಾಧರ್ಮ್ಯಂ ಸ್ತ್ರೀಣಾಂ ಧರ್ಮೋ ಯತಸ್ಥರ. ಈ ರೀತಿಯಾಗಿ ಯುಧಿಷ್ಠಿರನ ವಿಚಾರವನ್ನ ಹೇಳಿ ತದನಂತರ ದ್ರೌಪದಿ ದೇವಿಯ ವಿಚಾರ. ಅಂದ್ರೆ ಯುಧಿಷ್ಠಿರನ ವಿಚಾರದಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಆ ಅಭ್ಯಾಸವನ್ನು ಯಾಕೆ ಮಾಡ್ತಾ ಇದ್ದ ಅವನು ಹಾಗೆ ಅಂದ್ರೆ ಸ್ವಶಿಷ್ಟತಾ ದೇವನ ವಿಷಯ ಸ್ವಸ್ಯ ವಿಶಿಷ್ಟತಾ ಶಕುನಿ ಅಪೇಕ್ಷೆಯ, ಅಂದ್ರೆ ಶಕುನಿಗಿಂತ ನಾನು ಇನ್ನೂ ಚೆನ್ನಾಗಿ ಜೂಜಾಟವನ್ನು ಬಲ್ಲೆ ಹಾಗೆಂಬ ಒಂದು ಭಾವನೆ ಇತ್ತು. ಅದನ್ನ ಪ್ರದರ್ಶನ ಮಾಡುವುದಕ್ಕಾಗಿ ಅವನು ಕಾಯ್ತಾ ಇದ್ದ. ಶಕುನಿ ಜೂಜಾಡ್ತಾನೆ, ಯುಧಿಷ್ಠಿರನು ಜೂಜಾಡ್ತಾನೆ. ಆದರೆ ಶಕುನಿಗೆ ಎಷ್ಟು ಗೊತ್ತೋ ಅದಕ್ಕಿಂತ ಚೆನ್ನಾಗಿ ನನಗೆ ಗೊತ್ತು ಹಾಗೆ ಅಂತ ತೋರಿಸ್ಬೇಕು ಹಾಗೆ ಎಂಬ ಅದಕ್ಕಾಗಿ ತಾನು ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದ. ತದಪೇಕ್ಷೆಯ ಅಹಮೇವ ದೇವನೇ ಕುಶಲ. ಶಕುನಿಯ ಕಂಪೇರ್ ಮಾಡಿದಾಗ ನಾನೇ ಜೂಜಾಟದಲ್ಲಿ ಶ್ರೇಷ್ಠ ಇತಿ ದರ್ಶಯಿತು ಹಾಗೆ ಅಂತ ತೋರಿಸಿಕೊಡುವುದಕ್ಕಾಗಿ ಆ ರೀತಿಯಾಗಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ದ್ರೌಪದಿ ವಿಚಾರ. ಗಂಧಕರ್ತ್ರಿ ಜಾತ ಇತ್ಯುಕ್ತ, ಗಂಧವನ್ನ ತೆಗೆದು ಅಲಂಕಾರ ಮಾಡುವವರಾಗಿದ್ದರು ಅಂತ ಹಿಂದೆ ಹೇಳಿದ್ರು. ತತ್ರ ಬ್ರಾಹ್ಮಣೀತ್ವೇಪಿ ಸೈರೇಂದ್ರಿ ವೇಷಸ್ಯ ಸಂಪಾದಯಿತು ಶಕ್ಯತ್ವ ಶೂದ್ರ ಕಿಮರ್ಥಂ. ಅವರು ಕೂಡ ಬ್ರಾಹ್ಮಣ ಸ್ತ್ರೀಯಾಗಿ ಏನೋ ಒಂದು ರೂಪ ತೆಗೆದುಕೋಬಹುದಾಯಿತು, ಅದನ್ನು ಬಿಟ್ಟು ಸೈರಂದ್ರಿ ವೇಷ ಅದನ್ನ ಯಾಕೆ ಸಂಪಾದನೆ ಮಾಡಬೇಕಾಗಿತ್ತು, ಅದು ಶೂದ್ರ ಜಾತಿಗೆ ಸಂಬಂಧಪಟ್ಟದ್ದು, ಅದನ್ನ ಯಾಕೆ ಮಾಡಿದರು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಹೇಳ್ತಾ ಇದ್ದಾರೆ. ಸೈರಂದ್ರಿಕಾ ದ್ರೌಪದಿ ಭೀಮಸೇನ ಸಮಾನ ಧರ್ಮಾಚರಣಾರ್ಥಂ ಶೂದ್ರ ಜಾತಿ ರಭವತ್. ನೋಡಿ, ದ್ರೌಪದಿ ದೇವಿಯ ಪತಿ ಯಾರು ಅಂದ್ರೆ ಭೀಮಸೇನ ದೇವರು. ಆ ಭೀಮಸೇನ ದೇವರು ಶೂದ್ರ ವೇಷದಲ್ಲಿ ಅಡಿಗೆ ಮಾಡುವವರಾಗಿ ಇದ್ದಾರೆ. ಅದರಿಂದ ತಾನೂ ಕೂಡ ಪತಿಗೆ ಸಮಾನವಾದ ಒಂದು ಧರ್ಮಾಚರಣೆ ಇರಬೇಕು ಎನ್ನುವುದಕ್ಕಾಗಿ ತಾವು ಕೂಡ ಶೂದ್ರ ಜಾತಿ ಸೈರಂದ್ರಿಕೆಯಾದರು ಅಂತ ಅದಕ್ಕೂ ಕೂಡ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ. ಯತಃ ಕಾರಣ ಭೀಮಾನ ಸ್ತ್ರೀನಾಂ ಭರ್ತೃ ಸಾಧರ್ಮ್ಯಂ ಭರ್ತೃ ಸಮಾನ ಧರ್ಮತ್ವಂ ಧರ್ಮ ತತಃ ಇತ್ಯರ್ಥ. ಯಾವ ಕಾರಣದಿಂದ ಸ್ತ್ರೀಯರಿಗೆ ಪುರುಷನ ಒಂದು ಧರ್ಮವೇ ತಮಗೂ ಧರ್ಮವಾಗ್ತದೆ. ಪುರುಷ ಯಾವ ಧರ್ಮದನ್ನ ಪರಿಪಾಲನೆ ಮಾಡ್ತಾ ಇದ್ದಾರೋ ಅದೇ ಸ್ತ್ರೀಯರಿಗೂ ಧರ್ಮ ಆಗ್ತದೆ. ಆ ಒಂದು ಧರ್ಮ ವಿಶೇಷ ಇರುವುದರಿಂದ ತಾವು ಸೈರಂದ್ರಿಕೆ ಆದರು ಅಂತ ಒಟ್ಟು. ಇಲ್ಲಿಗೆ ಒಂದು ಪರಿಚಯವನ್ನು ಮಾಡಿಸಿ ಪಾಂಡವರು ವಿರಾಟ ನಗರದಲ್ಲಿ ಅಜ್ಞಾತ ವೇಷದಲ್ಲಿ ಇದ್ರು ಅಂತ ಹೇಳಿದರು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.